ಡಿವೈನ್ ಪ್ಲ್ಯಾನ್ ಮತ್ತು ಡಿವೈನ್ ಡಿಸೈನ್ ಪರಮಾತ್ಮಂದು. ಎಲ್ಲ ಬಣ್ಣಗಳನ್ನೆಲ್ಲ ಹಾಕಿ, ಎಲ್ಲೆಲ್ಲಿ ಯಾವ್ಯಾವ ಬಣ್ಣ ಹಾಕಬೇಕು ಆ ಬಣ್ಣಗಳನ್ನೆಲ್ಲ ಹಾಕಿ ಒಂದು ಬ್ಯೂಟಿಫುಲ್ ಚಿತ್ರ ನಿರ್ಮಾಣ ಮಾಡಿದಂಗೆ ದ ಹೋಲ್ ಯೂನಿವರ್ಸ್ ಈಸ್ ಬ್ಯೂಟಿಫುಲ್. ದಟ್ ಈಸ್ ಹಿಸ್ ಪ್ಲ್ಯಾನ್, ದಟ್ ಈಸ್ ಹಿಸ್ ಕ್ರಿಯೇಷನ್, ದಟ್ ಈಸ್ ಹಿಸ್ ಆರ್ಟ್, ದಟ್ ಈಸ್ ಹಿಸ್ ಪ್ಲೇ. ನಾವು ದೂರದಿಂದ ನಮ್ಮದೇ ಒಂದು ದೃಷ್ಟಿಕೋನದಲ್ಲಿ ನಮಗಿರೋ ಪರ್ಸೆಪ್ಷನ್ನು, ನಮಗಿರೋ ಬುದ್ಧಿ, ನಮಗಿರೋ ಐಡಿಯಾ, ನಾವು ನಮ್ಮ ಬಿಲೀಫು ಇಷ್ಟಲ್ಲೇ ಈ ಥರ ನೋಡಿದ್ರೆ ಆ ಪ್ಲ್ಯಾನ್ನ, ಪರಮಾತ್ಮನ ಒಂದು ಡಿಸೈನ್ನ ಏನು ಕಾಣುತ್ತೆ? ಒಂದು ಮೆಸ್ ಥರ ಕಾಣುತ್ತೆ, ಒಂದು ಕುಪ್ಪೆ ಥರ ಕಾಣುತ್ತೆ. ಎಲ್ಲ ಬಣ್ಣದ ದಾರಗಳು ಗಂಟಾಗಿ ಗೋಜಲಾಗಿರೋದು ಕಾಣುತ್ತೆ. ಇದೇನಪ್ಪ ಇವನು ಈ ಥರ ಸೃಷ್ಟಿ ಮಾಡಿದಾನಲ್ಲ, ಯಾವುದ್ರಲ್ಲೂ ಹಾರ್ಮೋನಿ ಇಲ್ಲ, ಯಾವುದ್ರಲ್ಲೂ ನಮಗೆ ಒಂದು ರಿದಮ್ ಇಲ್ಲ, ಯಾವುದ್ರಲ್ಲೂ ಒಂದು ಕೋಆರ್ಡಿನೇಷನ್ ಇಲ್ಲ. ಏನು ಹಿಂಗಿದೆ ಸೃಷ್ಟಿ? ಅವ್ರು ಯಾಕೆ ಹಂಗೆ, ಇವ್ರು ಯಾಕೆ ಹಿಂಗೆ, ಇದು ಯಾಕೆ ಹಿಂಗೆ, ಅದು ಯಾಕೆ ಹಂಗೆ, ಯಾವಾಗಲೂ ನಮಗೆ ಕಂಪ್ಲೇಂಟು, ಅದರ ಮೇಲೆ ಕ್ರಿಟಿಸೈಸ್ ಮಾಡೋದು ಯಾವುದೂ ನೆಟ್ಗಿಲ್ಲ. ಯಾಕೆಂದರೆ ನಾನು ಹೀಗಿದ್ದೀನಲ್ಲ, ಇಷ್ಟು ಕಾಣ್ತಾ ಇರೋದು ಮಾತ್ರ ನನಗೆ ನೆಟ್ಟಿಗಿದೆ. ಎಲ್ಲ ಈ ಒಂದು ನನ್ನ ಮೂಗಿನ ನೇರಕ್ಕೆ, ನನ್ನ ಕಣ್ಣಿನ ನೇರಕ್ಕೆ ಇದ್ದು ಬಿಡಬೇಕು. ಇಲ್ಲಾಂದ್ರೆ ನಾನು ಯಾವುದೂ ನಂಬಲ್ಲ, ಯಾವುದೂ ಒಪ್ಪಲ್ಲ. ಎಷ್ಟು ರಿಜಿಡ್ ಆಗಿಬಿಡ್ತೀವಿ, ಎಷ್ಟು ಅರೋಗೆಂಟ್ ಆಗಿಬಿಡ್ತೀವಿ, ಎಷ್ಟು ನಮಗೆ ಒಳಗಡೆ ಕಲ್ಲಾಗ್ಬಿಡ್ತೀವಿ. ಆವಾಗ ನಾವು ಒಪ್ಪೋದಿಲ್ಲ. ನಾವು ಪ್ರತಿ ಸತಿನೂ ಕೂಡ ನಮ್ಮ ದೃಷ್ಟಿಕೋನನ ಬಿಟ್ಟು, ಅಯ್ಯೋ ಇದು ಬೇರೆಯವರು ಬೇರೆ ಥರ ನೋಡ್ತಾರೆ, ಅವ್ರಿಗೆ ಬೇರೆ ಥರ ಕಾಣ್ತಾ ಇದೆ, ಇವರು ಬೇರೆ ಥರ ಕಾಣ್ತಾ ಇದೆ, ಎಲ್ಲರೂ ಒಂದೊಂದು ಥರ ನೋಡೋದ್ರಿಂದ ಯಾವುದೂ ಕೋಆರ್ಡಿನೇಷನ್ ಇಲ್ಲ. ನಾನೊಂದು ಥರ ನೋಡ್ತೀನಿ, ಒಂದೇ ವಸ್ತುನ ಪಕ್ಕದಲ್ಲಿರೋರು ನೋಡ್ತಾರೆ, 10 ಜನ 10 ಥರ, 100 ಜನ 100 ಥರ. ಆದರೆ ಇಲ್ಲಿ ಕಾನ್ಫ್ಲಿಕ್ಟ್ ಇದೆ, ಇಲ್ಲೆಲ್ಲೋ ಹಾರ್ಮೋನಿ ಇಲ್ಲ, ಅದಕ್ಕೆ ನಮಗೆ ಜಗಳ ಆಗೋದು. 1 ಸೆಕೆಂಡ್ ನೀವು ಈ ವಿಷನ್ ಬಿಟ್ಟು ಪರಮಾತ್ಮ ಈ ಪರಿಸ್ಥಿತಿ, ಈ ಸುಸ್ಥಿತಿ ಏನಿದೆ, ಈಗಿದೆ, ಅದು ಅವನು ಯಾತಕ್ಕೆ, ಹೇಗೆ, ಎಲ್ಲಿ, ಯಾವಾಗ, ಯಾತಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ದಾನೆ, ಈ ಯೂನಿವರ್ಸ್, ಈ ಸಿಚುಯೇಷನ್, ಈ ಸರ್ಕಮ್ಸ್ಟೆನ್ಸಸ್ ಈಗ ಹೇಗಿದೆ ಪರಿಸ್ಥಿತಿ, ದೂರದಿಂದ ಅದನ್ನು ಹೇಳ್ತಾರೆ ವಿಟ್ನೆಸ್ ಅಂತ. ಕಾನ್ಷಿಯಸ್ ಲೆವೆಲ್ನಲ್ಲಿ ದೂರದಿಂದ ಅಂಟ್ಕೊಳ್ಳದೆ, ಸ್ಟ್ಯಾಂಡ್ ಅಸೈಡ್, ಲುಕ್ ಫ್ರಮ್ ಡಿಸ್ಟೆನ್ಸ್, ದೂರ ನಿಂತ್ಕೊಂಡು ನೋಡಿ, ಆವಾಗ ಪರಮಾತ್ಮನ ಡಿಸೈನ್ ಕಾಣುತ್ತೆ. ಎಲ್ಲೂ ಗೋಜಲ್ ಕಾಣಲ್ಲ. ಪರ್ಫೆಕ್ಟ್ ಡಿಸೈನ್, ಪರ್ಫೆಕ್ಟ್ ಪ್ಲ್ಯಾನ್, ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಪ್ಲ್ಯಾನ್, ಬ್ಯೂಟಿಫುಲ್ ಡಿಸೈನ್. ಓಹೋ, ಹಂಗಿದೆ ಡಿಸೈನು. ಯೂನಿವರ್ಸ್ನಲ್ಲಿ ಒಂದು ಸೀಸನ್ ಇರ್ಬೋದು, ಒಂದು ಗಿಡ ಇರ್ಬೋದು, ಒಂದು ಮರ ಇರ್ಬೋದು, ಆ ಗಾಳಿ ಬೀಸ್ತಾ ಇರ್ಬೋದು, ಪ್ರಾಣಿ ಇರ್ಬೋದು, ಜನ ಇರ್ಬೋದು, ಅವ್ರು ಆಡೋದಿರ್ಬೋದು, ಅವ್ರು ಯಾವ್ಯಾವ ಸ್ಟೇಟಲ್ಲಿ, ಯಾವ್ಯಾವ ಕರ್ಮದಲ್ಲಿ, ಯಾವ್ಯಾವ ರೀತಿ ಆಡೋದೆಲ್ಲ ಕರೆಕ್ಟಾಗಿ ಆಡ್ತಾ ಇದ್ದಾರೆ ಅವರೆಲ್ಲ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಅದು ಹಾಗೆ ಹೇಗಿರಬೇಕೋ ಹಾಗೆ ಇರೋಕ್ಕೆ ಸಾಧ್ಯ, ಬೇರೆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಅದು ಪರಮಾತ್ಮನ ಸೃಷ್ಟಿ, ಅವನ ಲೀಲೆ, ಅವನ ಒಂದು ಡಿಸೈನ್ ಕರೆಕ್ಟಾಗಿದೆ. ನಾನು ಎಲ್ಲಿ ಹೊಂದಬಹುದು, ನಾನು ಯಾವ ಬಣ್ಣ ಆಗಬಹುದು, ಅವನ ಡಿಸೈನ್ಗೆ ನಾನು ಯಾವ ರೀತಿ ಕೂಡ್ಕೋಬಹುದು, ಪರಮಾತ್ಮನ ನನ್ನನ್ನು ಎಲ್ಲಿ ಅದರಲ್ಲಿ ಫಿಕ್ಸ್ ಮಾಡ್ಬೋದು, ನನ್ನನ್ನು ಫಿಟ್ ಮಾಡ್ಬೋದು, ನಾನು ಯಾವುದ್ರಲ್ಲಿ ಫಿಟ್ ಆಗಿದ್ದೀನಿ ಪರಮಾತ್ಮನ ಡಿಸೈನ್ನಲ್ಲಿ ಅಂತ ನೋಡಬೇಕೇ ಹೊರತು ನಮ್ಮದೇ ಒಂದು ಡಿಸೈನ್ ಮಾಡಿಕೊಂಡು ಎಲ್ಲ ಡಿಸೈನು ಒಪ್ಪದೆ, ಪರಮಾತ್ಮ ಮಾಡಿದ ಡಿಸೈನ್ನ ಕಣ್ಣಿಗೆ ಕಾಣಿಸ್ದೆ ಅದೊಂದು ಗೋಜಲು ಅಂದ್ಕೊಂಡು ಎಲ್ಲದಕ್ಕೂ ಅವನ ಮೇಲೆ ಕಂಪ್ಲೇಂಟ್ ಮಾಡಿಕೊಂಡು, ಎಲ್ಲರ ಮೇಲೂ ಕಂಪ್ಲೇಂಟ್ ಮಾಡಿಕೊಂಡು ಹೇಗೆ ಕಾಲ ಕಳೆದ್ಬಿಡ್ತೀವಿ.